ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಎನ್ನುವಂತಹ ಚಾಪ್ಟರ್ ನಿಂದ ಎರಡನೇ ಇಬ್ರಾಹಿಂ ಇವರ ಜ್ಞಾನ, ಉದಾರತೆ, ಧಾರ್ಮಿಕ ಸಹಿಷ್ಣುತೆಗೆ ಸಾಕ್ಷಿಯಾದಂತಹ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎರಡನೇ ಇಬ್ರಾಹಿಂನ ಧಾರ್ಮಿಕ ಮತ್ತು ಜ್ಞಾನ, ಉದಾರತೆ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಸಾಕ್ಷಿಯಾದಂತಹ ಕೃತಿ ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಕಿತಾಬ್ ಎ ನವರಸ್, ಆಪ್ಷನ್ ಬಿ ತಾರೀಖ್ ಎ ಹಿಂದ್, ಆಪ್ಷನ್ ಸಿ ಫುತು ಉಸ್ ಸಲಾತಿನ್ ಮತ್ತು ಆಪ್ಷನ್ ಡಿ ಮನಾಜಿರ್ ಉಲ್ ಇನ್ಮಾ. ಓಕೆನಾ? ಮನಾಜಿರ್ ಉಲ್ ಇನ್ಶಾ. ಆದಿಲ್ ಶಾಹಿಗಳಲ್ಲಿ ಶ್ರೇಷ್ಠ ದೊರೆಯಾದಂತಹ ಎರಡನೇ ಇಬ್ರಾಹಿಂ. ಓಕೆ, ಇವರಿದ್ದ ಆದಿಲ್ ಶಾಹಿಗಳ ಶ್ರೇಷ್ಠ ದೊರೆಯಾದಂತಹ ಎರಡನೇ ಇಬ್ರಾಹಿಂ ತನ್ನ 9ನೆಯ ವಯಸ್ಸಿನಲ್ಲಿಯೇ ಸಿಂಹಾಸನವನ್ನ ಆರೋಹಣೆ ಮಾಡ್ತಾನೆ ಮಕ್ಕಳೇ. ಓಕೆ, ಈತನ ಆಡಳಿತ ಅವಧಿಯು ಸುಮಾರು 47 ವರ್ಷಗಳಷ್ಟು ಕಾಲ. ಚರಿತ್ರಾರ್ಹ ಘಟನೆಗಳನ್ನ ಈತನ ಆಳ್ವಿಕೆಯ ಅವಧಿ ಹೊಂದಿದೆ. ಈತನು ರಾಜಕೀಯವಾಗಿ ವಿಜಯಪುರವನ್ನು ವೈಭವದ ಉತ್ತುಂಗದ ಶಿಖರಕ್ಕೆ ಏರಿಸ್ತಾನೆ. ದಕ್ಷ ಆಡಳಿತವನ್ನ ನೀಡಿ ಕಲೆ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರಗಳಲ್ಲಿ ಗಣನೀಯ ಪ್ರಗತಿಯನ್ನ ಸಾಧಿಸ್ತಾನೆ. ಈತನ ಬಗ್ಗೆ ದೊರೆತಂತಹ ಕಿತಾಬ್ ಎ ನವರಸ್ ಎಂಬ ಗ್ರಂಥವನ್ನ ಈತನು ಸರಸ್ವತಿ, ಗಣೇಶ ಮತ್ತು ನರಸಿಂಹರ ಸ್ತುತಿಯೊಂದಿಗೆ ಆರಂಭಿಸಿದ್ದ. ಸರಸ್ವತಿ, ಗಣೇಶ, ನರಸಿಂಹರ ಸ್ತುತಿಯೊಂದಿಗೆ ಈ ಒಂದು ಕಿತಾಬ್ ಎ ನವರಸ್ ಎಂಬಂತಹ ಗ್ರಂಥವನ್ನ ಪ್ರಾರಂಭ ಮಾಡಿದಂಥವನು. ಓಕೆನಾ? ಸೊ ಇದರಿಂದ ನಮ್ಗೆ ಏನು ತಿಳಿದು ಬರುತ್ತೆ ಅಂತಂದ್ರೆ, ಇದು ಒಂದು ವಿಶಿಷ್ಟವಾದದ್ದಾಗಿದೆ. ಓಕೆನಾ? ಸೊ ಇದರಲ್ಲಿ ಮೊಹಮ್ಮದ್ ಪೈಗಂಬರ್ರ ಬಗ್ಗೆಯೂ ಸ್ತುತಿಗಳಿವೆ. ಈ ಗ್ರಂಥವು ಇಬ್ರಾಹಿಂನ ವಿದ್ವತ್ತು, ಜ್ಞಾನ, ಉದಾರತೆ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ. ಸೊ ಆಪ್ಷನ್ ಎ ಕಿತಾಬ್ ಎ ನವರಸ್ ಸರಿಯಾದ ಉತ್ತರ. ಥ್ಯಾಂಕ್ ಯು.